ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಚುರುಮುರಿ ಚೂಡ ಮಾಡ್ಕೊಳ್ಳೋದನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ 5 ಶೇರ್ ಆಗೋಷ್ಟು ಚುರುಮುರಿಯನ್ನು ಬಳಸ್ಕೊಂಡಿದ್ದೀನಿ. 5 ಶೇರ್ ಚುರುಮುರಿಗೆ ನಾನು ಇಲ್ಲೇ 1 ಕಪ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಚುರುಮುರಿ ಎಷ್ಟು ತೊಗೊಂಡಿರಿ ಅದಕ್ಕೆ ನೋಡಿ ಒಗ್ಗರ್ನಿಗೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ತೊಗೋಬೇಕು. ಹಂಗೆ ಮೊದಲಿಗೆ ಒಂದು ಸ್ವಲ್ಪ ಶೇಂಗಾನ ಕರೆದಿಟ್ಕೋಬೇಕು. ಮೊದಲಿಗೆ ಶೇಂಗಾನ ಕರೆದಿಟ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಶೇಂಗಾ ಕರಿತಾವ. ಹಂಗೆ ಒಗ್ಗರ್ನಿಯಾಗೂ ಕರ್ಕೋಬಹುದು. ಅದಕ್ಕೆ ಕರೆದಿದ್ದಾಗಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆತಂದ್ರೆ ಒಂದು ಹೊತ್ತಿದಂಗೆ ಆಗ್ಬಿಡ್ತಾವೆ. ಅಷ್ಟೊಂದು ಸರಿಯಾಗಿ ಶೇಂಗಾ ಹುರಿದಿದ್ದದು ಗೊತ್ತಾಗಂಗಿಲ್ಲ. ಅದಕ್ಕಾಗಿನ ಮೊದಲ ಈ ಥರ ಕರೆದಿಟ್ಕೊಂಡ್ರೆ ಒಗ್ಗರ್ನಿ ಮಾಡುವಾಗ ಈಸಿ ಆಗ್ತೈತಿ. ಶೇಂಗಾನ ಪರ್ಫೆಕ್ಟಾಗಿ ಕರ್ಕೋಬೇಕು. ಭಾಳ ಹಸಿನೂ ಇಟ್ಕೋಬಾರ್ದು, ಹಂಗೆ ಭಾಳ ಕಪ್ಪಾಗೋ ಥರನೂ ಹುರ್ಕೋಬಾರ್ದು. ಈ ಥರ ಆದ್ರೆ ಪರ್ಫೆಕ್ಟಾಗಿ ಶೇಂಗಾ ಹುರಿದಿರ್ತಾವ. ಹಂಗೆ ಭಾಳ ಹುರ್ಕೊಂಡ್ರೂ ಶೇಂಗಾ ಅಷ್ಟೊಂದು ರುಚಿಯಾಗಿ ಬರೋಂಗಿಲ್ಲ. ಇದಕ್ಕೆ ಶೇಂಗಾನು ಅಂತಾರ, ಕೆಲವೊಂದಷ್ಟು ಕಡೆ ಕಡಲೆ ಬೀಜನೂ ಅಂತಾರ. ಹಂಗೆ ನಾವು ಶೇಂಗಾ ಅಂತೀವಿ ಅದಕ್ಕಾಗಿನ ಶೇಂಗಾ ಅಂತ ಹೇಳಿದ್ದೀನಿ. ಇದನ್ನು ಈಗ ಕರೆದು ಆಗಿದಾವು ತೆಗೆದಿಟ್ಕೋಬೇಕು. ಹಂಗೆ ಈ ಥರ ಕೊಬ್ಬರಿಯನ್ನು ಒಣ ಕೊಬ್ಬರಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡಾಗ ಒಂದು ಸ್ವಲ್ಪ ದಪ್ಪಾಗಿ ಎಸಳು ಬರ್ತಾವ. ಆದರೆ ನಾವೀಗ ಏನು ಆಲೂಗಡ್ಡೆ ಚಿಪ್ಸ್ ಬಟಾಟೆ ಚಿಪ್ಸ್ ಮಾಡೋದು ಮಣಿ ಇರ್ತೈತಲ್ಲ ಅದ್ರ ಮ್ಯಾಗ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಈ ಥರ ತುರಿದು ಇಟ್ಕೊಂಡ್ರಿಂದ ಚಿಪ್ಸ್ ನಾವು ಏನು ಮಾಡ್ಕೊಂಡಿದ್ದು ಅಂತ ಕೊಬ್ಬರಿದ ಸಣ್ಣ ಎಸಳು ಅದಾವಲ್ಲ ಒಂದೇ ಶೇಪ್ ಒಳಗೂ ಬರ್ತಾವ. ಒಂದೇ ಶೇಪ್ ಒಳಗಿರೋದ್ರಿಂದ ಕರಿಯೋದಕ್ಕೂ ಈಸಿ ಆಗ್ತೈತಿ. ನಾವು ಕೈಯಿಂದ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ದಪ್ಪ ಸಣ್ಣ ಅದು ಆಗ್ತಾವ. ಆವಾಗ ಕರಿಯೋ ಮುಂದಾಗ ಸಣ್ಣ ಇದ್ದಿದ್ದು ಜಲ್ದಿ ಹೊತ್ತು ಬಿಡ್ತಾವ. ದಪ್ಪ ಇದ್ದಿದ್ದು ಕರಿಯೋಂಗಿಲ್ಲ. ಈ ಥರ ನಾವು ಬಟಾಟೆ ಚಿಪ್ಸ್ ಮಾಡುವಂಥ ಮನೆಯೊಳಗೆ ಈ ಥರ ತುರ್ಕೊಂಡ್ರೆ ಪರ್ಫೆಕ್ಟಾಗಿ ಎಲ್ಲನೂ ಒಂದೇ ಥರ ಎಣ್ಣೆಗೆ ಕರ್ಕೊಂಡ್ಬಿಡ್ತಾವ. ಇದನ್ನು ಕೊಬ್ಬರಿಯನ್ನು ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಒಳಗೆ ನೋಡ್ಕೊಂಡು ಚೆನ್ನಾಗಿ ಕರ್ಕೊಂಡು ಇಟ್ಕೋಬೇಕು. ಹಂಗೆ ನಾ ಇಲ್ಲೇ 2 ದೊಡ್ಡ ಗಡ್ಡೆ ಅಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಅದೇನು ಸಿಪ್ಪಿ ಸುಲ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗೆ ದಮ್ಮಾಗಿನ ಜಜ್ಜಿ ಇಟ್ಕೊಂಡ್ರೆ ಸಾಕು. ಈಗ ಒಗ್ಗರ್ನಿಗೆ ಅವಶ್ಯಕತೆ ಇರುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಸಿಡಿದಾಗ ನಾವು ಆಗಲೇ ಏನು ತೊಗೊಂಡಿದ್ವಲ್ಲ ಬೆಳ್ಳುಳ್ಳಿಯನ್ನು ಈ ಥರ ಜಜ್ಜಿ ಹಾಕೋಬೇಕು. ಅದನ್ನು ಭಾಳ ಅತಿ ಜಜ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ಥರ ದಮ್ಮಾಗಿನ ಜಜ್ಕೊಂಡ್ರು ನಡಿತೈತಿ. ನಾವು ಚುರುಮುರಿ ಚೂಡ ಮಾಡುವಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬಾಯಾಗ ಫ್ಲೇವರ್ ಸಿಗ್ತಿರಬೇಕು. ಹಂಗಾದ್ರೆ ಚುರುಮುರಿಗೊಂದು ರುಚಿ ಭಾಳ ಇರ್ತೈತಿ. ಅದಕ್ಕಾಗಿನ ಈ ಥರ ಒಂದು ಸ್ವಲ್ಪ ದೊಡ್ಡದಾಗಿನ ಜಜ್ಕೊಂಡು ಇಟ್ಕೋಬೇಕು. ಹಂಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕಿದ್ರೆ ಚೂಡ ಭಾಳ ರುಚಿಯಾಗಿ ಬರ್ತಾವೆ. ನಾನು ಇಲ್ಲೇ ಕರಿಬೇವನ್ನು 1 ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಕರಿಬೇವು ಹಂಗೆ ಬೆಳ್ಳುಳ್ಳಿ ಚೆನ್ನಾಗೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಂಗೆ ಭಾಳ ಮೆತ್ತಗೂ ಇಟ್ಕೋಬಾರ್ದು. ಮೆತ್ತಗಿದ್ರೆ ಆಮೇಲೆ ಚುರುಮುರಿ ಎಲ್ಲ ಮೆತ್ತಗಾಗ್ಬಿಡ್ತಾವೆ. ಗ್ಯಾಸನ್ನು ಕರೆಕ್ಟಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಅದೇ ಥರ ಇಲ್ಲೇ ನಾವು 1 ಕಪ್ ಆಗೋಷ್ಟು ಪುಟಾಣಿಯನ್ನು ತೊಗೊಂಡಿದ್ದೀನಿ. ಪುಟಾಣಿಯನ್ನು ಕೂಡ ಈ ಎಣ್ಣೆಯಾಗನ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಅತಿಯಾಗಿನೂ ಫ್ರೈ ಮಾಡ್ಕೋಬಾರ್ದು. ಪುಟಾಣಿಯನ್ನು ಅತಿಯಾಗಿ ಫ್ರೈ ಮಾಡ್ಕೊಂಡ್ರೆ ಎಲ್ಲ ಕಟ್ಟಿಯಾಗಿ ಒಂದು ಸ್ವಲ್ಪ ಹಾರ್ಡಾಗಿ ಬಿಡ್ತಾವೆ. ಇದನ್ನು ಒಂದು ಸ್ವಲ್ಪ ಎಣ್ಣೆಗೆ ಬಾಡಿಸ್ಕೊಂಡ್ರೆ ಸಾಕು. ಈಗ ಇಷ್ಟಾದ್ರೆ ಒಗ್ಗರ್ನಿ ರೆಡಿ ಆದಂಗನ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕೆಳಗೆ ಇಳಿಸ್ಕೊಂಡಿದ್ದೀನಿ. ಹಂಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಖಾರ ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಗ್ಯಾಸ್ ಮ್ಯಾಗ ಇಟ್ಟಾಗನ ಹಂಗೆ ಫ್ಲೇಮ್ ಚಾಲೂ ಇದ್ದಾಗನ ಉಪ್ಪು ಖಾರ ಸೇರಿಸ್ಕೊಂಡ್ರೆ ಎಲ್ಲ ಹೊತ್ತಿದಂಗೆ ಆಗಿಬಿಡ್ತೈತಿ. ಚುರುಮುರಿಗೆ ಅಷ್ಟೊಂದು ಸರಿಯಾಗಿ ಕಲರು ಬರೋಂಗಿಲ್ಲ. ಅದಕ್ಕಾಗಿನ ಈ ಥರ ಕೆಳಗೆ ಇಳಿಸ್ಕೊಂಡನ ಉಪ್ಪು ಖಾರನ ಹಾಕ್ಕೊಂಡು ಸೇರಿಸ್ಕೋಬೇಕು. ಇದರಿಂದ ಖಾರ ಹೊತ್ತಿದಂಗೂ ಆಗಂಗಿಲ್ಲ, ಕಲರ್ನೂ ಭಾಳ ಚೆನ್ನಾಗಿ ಬರ್ತೈತಿ. ಹಂಗೆ ನಿಮ್ಗೆ ಚೂಡ ಮಸಾಲ ಸೇರ್ತಿದ್ರೆ ಅದನ್ನು ಸೇರಿಸ್ಕೋಬಹುದು. ನಾ ಇಲ್ಲೇ ರೆಗ್ಯುಲರ್ ಆಗಿ ಕಾಮನ್ ಆಗಿ ನಾವು ಮನ್ಯಾಗ ಯಾವ ಥರ ಮಾಡ್ಕೋತೀವಿ ಆ ಥರ ಮಾಡಿ ತೋರಿಸಿದ್ದೀನಿ. ನಾ ಏನು ಯಾವುದೂ ಥರ ಮಸಾಲೆಯನ್ನು ಬಳಸಿರಲಿಲ್ಲ. ಹಂಗೆ ನಾವು ತೊಗೊಂಡಿರುವಂಥ ಚುರುಮುರಿಯನ್ನು ಈ ಒಗ್ಗರ್ನಿಗೆ ಸೇರಿಸ್ಕೋಬೇಕು. ಈ ಎಣ್ಣೆ ಎಷ್ಟೈತಿ, ನಾವು ಉಪ್ಪು ಖಾರ ಎಷ್ಟು ಹಾಕ್ಕೊಂಡೀವಿ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಚುರುಮುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅತಿಯಾಗಿ ಚುರುಮುರಿ ಹಾಕ್ಕೊಂಡ್ರು ಎಣ್ಣೆ ಕಡಿಮೆ ಆತಂದ್ರೆ ಚುರುಮುರಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಹಂಗೆ ಕಲಸೋಕ್ಕಿಂತ ಮುಂಚೆ ನಾವು ಆಗಲೇ ಕರೆದಿಟ್ಕೊಂಡಿರುವಂಥ ಶೇಂಗಾ
ಹಂಗೆ ಕೊಬ್ಬರಿನೂ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದನ್ನು ಅತಿಯಾಗಿ ಹಾಕ್ಕೊಂಡ್ರೆ ಅದರ ರುಚಿ ಎಲ್ಲ ಕೆಟ್ಟು ಬಿಡ್ತೈತಿ. ಅದಕ್ಕಾಗಿನ ಉಪ್ಪು ಖಾರ ಹಾಕ್ಕೊಳ್ಳೋ ಮುಂದಾಗನ ನೋಡ್ಕೊಂಡು ಹದವಾಗಿ ಹಾಕ್ಕೋಬೇಕು. ಹಂಗೆ ಈಗ ಎಲ್ಲನೂ ಎಣ್ಣೆ ಉಪ್ಪು ಖಾರ ಏನು ಮಸಾಲೆ ಮಾಡಿಟ್ಕೊಂಡಿದ್ವಿ ಅದನ್ನು ಚುರುಮುರಿ ಜೊತೆ ಚೆನ್ನಾಗಿ ಹೊಂದಿಸ್ಕೋಬೇಕು. ಇದು ಬಿಸಿ ಐತಿ, ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಂಪಾದ್ಮ್ಯಾಗ ಕೈಯಿಂದನೂ ಕಲಿಸ್ಕೊಂಡ್ರೆ ಭಾಳ ರುಚಿಯಾಗಿ ಬರ್ತಾವೆ. ಈ ಚುರುಮುರಿ ಮಾಡ್ಕೊಳ್ಳೋದು ಭಾಳ ಸುಲಭನೂ ಐತಿ, ಹಂಗೆ ಭಾಳ ರುಚಿಯಾಗಿ ಬರ್ತಾವೆ. ಇದನ್ನು ಹಂಗೆ ಚುರುಮುರಿ ಒಂದು ಸ್ವಲ್ಪ ಮೊದಲು ಮೆತ್ತಗಿತ್ತು ಅಂದ್ರೆ ಚುರುಮುರಿ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ಒಂದು 2 ನಿಮಿಷ ಬೆಚ್ಚಗೆ ಮಾಡಿಕೊಂಡ್ರು ನಡೀತೈತಿ. ನಾ ಈಗ ತಂದಿರೋ ಚುರುಮುರಿ ಭಾಳ ಫ್ರೆಶ್ ಇದ್ದು, ಹಂಗೆ ಭಾಳ ಕ್ರಿಸ್ಪಿನಿದ್ದು, ಹಂಗಾಗಿ ನಾ ಏನು ಬಿಸಿ ಅದು ಮಾಡ್ಕೊಳ್ಳೋದು ಮಾಡಿಲ್ಲ. ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಚುರುಮುರಿ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ. ನಿಮ್ಗೆ ಆಗ್ತಿರ್ಬೋದು ಇಲ್ಲಿ ಚೂಡ ಎಷ್ಟು ಮಸ್ತ್ ಬಂದಾವ ಅಂತೇಳಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೈತಿ. ಈ ಮಿಕ್ಸ್ ಆದ್ಮ್ಯಾಗ ನಾ ಇಲ್ಲಿ ಒಂದು ಸ್ವಲ್ಪ 1 ಚಮಚ ಆಗೋಷ್ಟು ಸಕ್ಕರೆ ಪುಡಿಯನ್ನು ಬಳಸ್ಕೊಂಡಿದ್ದೀನಿ. ಈ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಚುರುಮುರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸಕ್ಕರೆ ಪುಡಿ ಹಾಕೋದ್ರಿಂದ ಚುರುಮುರಿ ಭಾಳ ಚಲೋ ಆಗಿ ಬರ್ತಾವೆ. ಹಂಗೆ ಸಕ್ಕರೆ ಉಪ್ಪು ಖಾರ ಎಲ್ಲನೂ ಒಂದು ಬ್ಯಾಲೆನ್ಸ್ ಆಗಿರುವಂತಹ ಫ್ಲೇವರ್ ಬರ್ತೈತಿ. ಅದಕ್ಕಾಗಿನ ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಂಗೆ ಭಾಳನೂ ಸಕ್ಕರೆ ಸೇರಿಸ್ಕೋಬಾರ್ದು, ಚುರುಮುರಿ ಅಷ್ಟೊಂದು ಸರಿ ಹತ್ತಂಗಿಲ್ಲ. ಎಷ್ಟು ಬೇಕೋ ಅಷ್ಟು ಹದವಾಗಿ ನೋಡ್ಕೊಂಡನ ಸೇರಿಸ್ಕೊಂಡು ಎಲ್ಲನೂ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಚುರುಮುರಿ ಚೂಡ ರೆಡಿ ಆದಂಗನ. ಇದು ಮಾಡ್ಕೊಳ್ಳೋದು ಪಟಾಪಟ್ ಆಗ್ತೈತಿ. ಹಂಗೆ ಟೀ ಟೈಮ್ ಜೊತೆ ಸಾಯಂಕಾಲ ಟೀ ಜೊತೆ ಒಂದು ಸ್ವಲ್ಪ ಈ ಥರ ಸ್ನ್ಯಾಕ್ಸ್ ಇದ್ರೆ ಮಸ್ತಾಗಿರ್ತೈತಿ. ಇದು ಮಾಡ್ಕೊಳ್ಳೋದು ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋ ತೋರಿಸ್ರಿ. ಹಂಗೆ ನಿಮ್ಗೆ ಕೈಲೇ ತಿಕ್ಕಿನೂ ತೋರ್ಸಾಕತ್ತಿದೇನು ಗೊತ್ತಾಗ್ತಿರ್ಬೋದು ನಿಮ್ಗೆ. ಎಣ್ಣೆನೂ ಅಷ್ಟು ಕರೆಕ್ಟ್ ಆಗೈತಿ, ಹಂಗೆ ಚುರುಮುರಿನೂ ಅಷ್ಟು ಭಾಳ ಚಂದ ಕಲರ್ನೂ ಬಂದಾವ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ. ಹಂಗೆ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವು ಮಾಡಿ ತೋರಿಸಿರುವಂತಹ ರೆಸಿಪಿ ನಿಮಗೆ ಹೆಂಗೆ ಅನಿಸಿತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಮಾಡಿರಿ. ಹಂಗೆ ಮಾಡ್ಕೊಂಡನ ರುಚಿ ಹೆಂಗೈತಿ ಅಂತ ತಿಳಿಸ್ರಿ. ಹಂಗೆ ಇದೇ ಥರ ರೆಸಿಪಿಗಳು ನಿಮ್ಗೆ ಬೇಕಾಗಿತ್ತಂದ್ರೆ ಸಬ್ಸ್ಕ್ರಿಪ್ಷನ್ ಬಾಜು ಬರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದನ್ನು ನಿಮ್ಗೆ ನಾವು ಯಾವಾಗೆಲ್ಲ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತೇನೆ ಅವಾಗೆಲ್ಲ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಆವಾಗ ನಿಮ್ಗೆ ಇದೇ ಥರ ಹೊಸ ರೆಸಿಪಿಗಳನ್ನು ನೋಡ್ಕೊಂಡು ನೀವು ಟ್ರೈ ಮಾಡ್ಬೋದು. ಹಂಗೆ ರುಚಿನೂ ಮಾಡ್ಕೊಂಡು ಎಷ್ಟು ಚಂದ ಆಗ್ಯಾವ ಅಂತ ನೀವು ಹೇಳ್ಬೋದು.